ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಬೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಜುಲೈ 13ರ ಒಂದು ಕನ್ನಡ ಎಪಿಸೋಡ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಕರೆಂಟ್ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ದಾರೆ. ನೋಡಿ, ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ಸ್ 2024ರ ವರದಿಯನ್ನ ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಎರಡನೇ ಆಪ್ಷನ್, ವಿಶ್ವಸಂಸ್ಥೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಯಾಕೆ ನಾನು ಇಂಪಾರ್ಟೆಂಟ್ ಹೇಳ್ತೀನಿ ಅಂದ್ರೆ, ಸೊ ವೆರೈಟೀಸ್ ಆಫ್ ಇಂಡೆಕ್ಸ್ ಅಥವಾ ವೇರಿಯಸ್ ಇಂಡೆಕ್ಸ್ಗಳಾಗಿರ್ಬೋದು ಅಥವಾ ವೇರಿಯಸ್ ರಿಪೋರ್ಟ್ಸ್ಗಳಾಗಿರ್ಬೋದು, ಅವು ಏನಾದರೂ ಒಂದು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ನು ಅಥವಾ ಒಂದು ನ್ಯಾಷನಲ್ ಆರ್ಗನೈಜೇಷನ್ನು ಬಿಡುಗಡೆ ಮಾಡಿದರೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಆಲ್ವೇಸ್ ಇಂಪಾರ್ಟೆಂಟ್ ಆಗುತ್ತೆ. ಆಯ್ತಾ? ಈಗ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟಿವ್ ರಿಪೋರ್ಟ್ ಅಂತಕ್ಕಂಥದ್ದು ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆ ವಿಶ್ವಸಂಸ್ಥೆ. ನೋಡಿ, ವಿಶ್ವಸಂಸ್ಥೆ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ವರದಿ ಬಿಡುಗಡೆ 2060ರ ಹೊತ್ತಿಗೆ ಭಾರತ ಜನಸಂಖ್ಯೆ 170 ಕೋಟಿ ಅಂತ ಒಂದು ಭಯಾನಕವಾಗಿರ್ತಕ್ಕಂಥ ಮಾಹಿತಿಯನ್ನ ವಿಶ್ವಸಂಸ್ಥೆ ಏನ್ ಮಾಡಿದೆ, ಬಹಿರಂಗ ಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಒಂದು ದೇಶವಾಗಿದೆ. ಆ ಹಿನ್ನೆಲೆ ಇನ್ನೇನಾದ್ರೂ 2060ರ ಹೊತ್ತಿಗೆ ನೋಡಿದ್ರೆ ಪ್ರೆಸೆಂಟ್ ಏನು ಟ್ರೆಂಡ್ ಇದೆ ಅದೇ ಟ್ರೆಂಡ್ ಅನುಸರಿಸ್ತಾ ಹೋದ್ರೆ 2060ರ ಹೊತ್ತಿಗೆ 170 ಕೋಟಿ ಜನಸಂಖ್ಯೆ ಭಾರತ ಹೊಂದಲಿದೆ ಅಂತಕ್ಕಂಥದ್ದು ವಿಶ್ವಸಂಸ್ಥೆ ಬಿಡುಗಡೆ ಮಾಡಿರ್ತಕ್ಕಂಥ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ವರದಿಯಲ್ಲಿ ಬಿಡುಗಡೆ ಅಂದ್ರೆ ಮಾಹಿತಿ ವರದಿಯಾಗಿರ್ತಕ್ಕಂಥದ್ದು. ನೋಡ್ರಿ, 2060 ದಶಕದ ಹೊತ್ತಿಗೆ ಭಾರತ ಜನಸಂಖ್ಯೆ ಸುಮಾರು 170 ಕೋಟಿ ತಲುಪಲಿದ್ದು ಭಾರತವು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ದೇಶವಾಗಿ ಗುರುತಿಸಿಕೊಳ್ಳಲಿದೆ ಎಂದು ವಿಶ್ವಸಂಸ್ಥೆ ಹೇಳಿದೆ. ಅರ್ಥಾಯ್ತಾ? ಈ ಪ್ರಸ್ತುತವಾಗಿ ಭಾರತವು ಕೂಡ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದ್ದು 2060ರ ಹೊತ್ತಿಗೆ ಭಾರತ 170 ಕೋಟಿ ಜನಸಂಖ್ಯೆ ಹೊಂದುವ ಮುಖಾಂತರ ಇನ್ಯಾವುದೇ ದೇಶವನ್ನ ಅಂದ್ರೆ ಯಾವುದೇ ದೇಶವನ್ನು ಮುಂದೋಗಕ್ಕೆ ಬಿಡಲ್ಲ, ಭಾರತವೇ ಮುಂದುವರಿಯುತ್ತೆ ಜನಸಂಖ್ಯೆಯಲ್ಲಿ ಅಂತಕ್ಕಂಥದ್ದು ತಿಳಿದು ಬಂದಿರತಕ್ಕಂಥ ಮಾಹಿತಿ. ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ 2024ರ ವರದಿಯನ್ನ ವಿಶ್ವಸಂಸ್ಥೆ ಬಿಡುಗಡೆ ಮಾಡಿದೆ. ಇಟ್ ಈಸ್ ಇಂಪಾರ್ಟೆಂಟ್. ಯಾವ ವರದಿ, ಯಾರು ಬಿಡುಗಡೆ ಮಾಡಿದ್ದಾರೆ ಮತ್ತು ಅದರ ಒಂದು ಪ್ರಮುಖ ಇದು ಏನು ಪಾಯಿಂಟ್ಸ್ ಏನಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಮುಂಬರುವ 50ರಿಂದ 60 ವರ್ಷಗಳಲ್ಲಿ ಜಗತ್ತಿನ ಜನಸಂಖ್ಯಾ ಬೆಳವಣಿಗೆ ಹೀಗೆ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ವಿಶ್ವಸಂಸ್ಥೆ ಹೇಳಿದೆ. ಅಂದ್ರೆ ಅಪ್ಕಮಿಂಗ್ 50 to 60 ಇಯರ್ ವರೆಗೆ ಇದೇ ತರನಾಗಿ ಜನಸಂಖ್ಯೆ ಮುಂದುವರಿಯುತ್ತೆ ಅಂತಕ್ಕಂಥದ್ದು ವಿಶ್ವಸಂಸ್ಥೆ ಅಭಿಪ್ರಾಯವನ್ನ ಪಟ್ಟಿರ್ತಕ್ಕಂಥದ್ದು. 2080ರ ದಶಕದ ಮಧ್ಯಭಾಗದಲ್ಲಿ ವಿಶ್ವದ ಜನಸಂಖ್ಯೆ ಸುಮಾರು 10.3 ಶತಕೋಟಿ ತಲುಪುವ ಅಂದಾಜಿದ್ದು ನಂತರ ಕ್ಷೀಣಿಸುತ್ತಾ ಬಂದು ಶತಮಾನದ ಅಂತ್ಯದ ವೇಳೆಗೆ ಜನಸಂಖ್ಯೆಯು 10.2 ಶತಕೋಟಿ ಇಳಿಯುತ್ತದೆ ಎಂದು ವರದಿ ತಿಳಿಸಿದೆ. ಅರ್ಥಾತ್ 2080ರ ದಶಕದ ಮಧ್ಯಭಾಗದಲ್ಲಿ ವಿಶ್ವದ ಜನಸಂಖ್ಯೆ 10.3 ಶತಕೋಟಿ, ನಂತರ ಕ್ಷೀಣಿಸುತ್ತಾ ಬಂದು ಶತಮಾನದ ಅಂತ್ಯದ ವೇಳೆಗೆ 10.2 ಶತಕೋಟಿ ಆಯ್ತು. ಅಂದ್ರೆ ಏನ್ ಹೇಳ್ಯಾರಂದ್ರೆ ಇದೇ ತರನಾಗಿ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಇನ್ಕ್ರೀಸ್ ಆಗಿ ಎಲ್ಲಿವರೆಗೆ 2080ರ ವೇಳೆಗೆ 10.3 ಶತಕೋಟಿ ಏನಾಗುತ್ತೆ ಜನಸಂಖ್ಯೆ ಆಗುತ್ತೆ. ಅದಾದ್ಮೇಲೆ ನಿಧಾನಗತಿಯಲ್ಲಿ ಡೌನ್ ಗ್ರೇಡ್ ಆಗುತ್ತೆ ಅಂತಕ್ಕಂಥದ್ದು ವಿಶ್ವಸಂಸ್ಥೆ ಮಾಹಿತಿ ತಿಳಿಸಿರ್ತಕ್ಕಂಥದ್ದು. ಕಳೆದ ವರ್ಷ ಭಾರತವು ಚೀನಾವನ್ನು ಹಿಂದಿಕ್ಕಿ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಷ್ಟ್ರವಾಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಭಾರತವು 2100ವರೆಗೆ ಅದೇ ಸ್ಥಾನದಲ್ಲಿ ಮುಂದುವರಿಯುವ ಒಂದು ನಿರೀಕ್ಷೆ ಇದೆ. ಆಯ್ತಾ? ಅಂದ್ರೆ ಈ ಒಂದು ನೆಕ್ಸ್ಟ್ ಅಪ್ಕಮಿಂಗ್ ಒಂದು ಸೆಂಚುರಿವರೆಗೆ, ಅರ್ಥಾಯ್ತಾ, 2100ವರೆಗೆ ಭಾರತ ಏನಂದ್ರೆ ಹೀಗೆ ಅಂದ್ರೆ ತಂದೆ ಸ್ಥಾನವನ್ನು ಕಾಯ್ದುಕೊಳ್ಳಲಿದೆ, ಮೊದಲ ಸ್ಥಾನದಲ್ಲೇ ಮುಂದುವರಿಯಲಿದೆ ಅಂತಕ್ಕಂಥದ್ದು ವಿಶ್ವಸಂಸ್ಥೆ ಏನ್ ಮಾಡಿದೆ, ಅಭಿಪ್ರಾಯ ಪಟ್ಟಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಇವೆಲ್ಲ ಫ್ಯಾಕ್ಟ್ಸ್ಗಳು. 2054ರ ವೇಳೆಗೆ ಭಾರತವು ಸೇರಿದಂತೆ ಸುಮಾರು 100 ರಾಷ್ಟ್ರಗಳಲ್ಲಿ ದುಡಿಯುವ ವರ್ಗದ ಜನಸಂಖ್ಯೆ ಹೆಚ್ಚಳವಾಗಿದ್ದು ದುಡಿಯುವ ವರ್ಗದ ಪಾತ್ರ ಹೆಚ್ಚಲಿದೆ ಎಂದು ವರದಿಯನ್ನು ತಿಳಿಸಿರ್ತಕ್ಕಂಥದ್ದು. ಇವೆಲ್ಲ ಯಾಕೆ ನಾನು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ನೋಡಿ, ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಬಹುದು, ಆಮೇಲೆ ನಿಮಗೆ ಮೇನ್ಸ್ ಅಲ್ಲಿ ಕೂಡ ಇದು ಹೆಲ್ಪ್ ಆಗುತ್ತೆ. ಮೇನ್ಸ್ ಅಲ್ಲಿ ಯಾವ ತರ ಅಂದ್ರೆ, ನಿಮ್ಗೆ ಏನಾದರೂ ಪಾಪ್ಯುಲೇಷನ್ ರಿಲೇಟೆಡ್ ಏನಾದರೂ ಒಂದು ಎಸ್ಸೆ ಕೇಳಿದ್ರೆ ಅಥವಾ ಪಾಪ್ಯುಲೇಷನ್ ರಿಲೇಟೆಡ್ ಏನಾದರೂ ಟಾಪಿಕ್ ಬಂದ್ರೆ ಆ ಸಂದರ್ಭದಲ್ಲಿ ನೀವು ಇವೆಲ್ಲ ಪಾಯಿಂಟ್ಸ್ ಗಳನ್ನ ಆ್ಯಡ್ ಮಾಡಬಹುದು. ಅಕಾರ್ಡಿಂಗ್ ಟು ದಿ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ರಿಪೋರ್ಟ್, ಇದರ ಪ್ರಕಾರ ಭಾರತ ಜನಸಂಖ್ಯೆ ಇಷ್ಟು ಹೊಂದಲಿದೆ, ಇದು ಒಂದು ಹೊಸ ಚಾಲೆಂಜ್ ತಂದು ಕೊಡುತ್ತೆ. ಈ ತರ ಪಾಯಿಂಟ್ ಅನ್ನ ಆ್ಯಡ್ ಮಾಡೋ ಮುಖಾಂತರ ಈ ತರ ಒಂದು ವರದಿಗಳನ್ನ ನಿಮ್ಮ ಆನ್ಸರ್ ರೈಟಿಂಗ್ ಅಲ್ಲಿ ಉಲ್ಲೇಖ ಮಾಡೋ ಮುಖಾಂತರ ನಿಮಗೆ ವೇಟೇಜ್ ಸಿಗುತ್ತೆ. ಇನ್ನು ವಿಶ್ವಸಂಸ್ಥೆ ಬಗ್ಗೆ ಮಾತಾಡ್ತಾ ಬಂದಾಗ ಸ್ಥಾಪನೆ ಆಗೋದು 1945ರಲ್ಲಿ ಸ್ಥಾಪನೆ ಆಗಿದೆ ವಿಶ್ವಸಂಸ್ಥೆ. ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 193 ಇದಾವೆ. ಇದರ ಒಂದು ಪ್ರಧಾನ ಕಚೇರಿ ನ್ಯೂಯಾರ್ಕ್ದಲ್ಲಿ ಕಂಡು ಬರುತ್ತೆ. ವಿಶ್ವಸಂಸ್ಥೆ ಪ್ರಧಾನ ಅಂಗಳ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಮೊದಲು ಎಷ್ಟಿದ್ದು 6 ಅಂಗಳಿದ್ದು,
ಬಟ್ ಟ್ರಸ್ಟಿಶಿಪ್ ಕೌನ್ಸಿಲ್ ಅಂತಕ್ಕಂಥದ್ದು ಅರ್ಥ ಆಯ್ತಾ, ಟ್ರಸ್ಟಿಶಿಪ್ ಕೌನ್ಸಿಲ್ ಅಂತಕ್ಕಂಥದ್ದು ಏನಾಗಿದೆ ತೆಗೆದು ಹಾಕಲಾಗಿದೆ. ಪ್ರಸ್ತುತವಾಗಿ ವಿಶ್ವಸಂಸ್ಥೆಯ ಒಂದು ನಂಬರ್ ಮೇನ್ ಆರ್ಗನ್ಗಳು ಎಷ್ಟಿದಾವೆ ಅಂದರೆ 5 ಇದಾವೆ. ಒಂದು ಸಾಮಾನ್ಯ ಸಭೆ ಅರ್ಥ ಆಯ್ತಾ, ಜನರಲ್ ಅಸೆಂಬ್ಲಿ ಅಂತ ಹೇಳ್ತೀವಿ. 2 ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಅಂದರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಹೇಳ್ತೀವಿ. ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಸೆಕ್ರೆಟರಿಯೇಟ್. ಒಟ್ಟಾರೆಯಾಗಿ 5 ಪ್ರಧಾನ ಅಂಗಗಳನ್ನು ಹೊಂದಿರತಕ್ಕಂಥ ವಿಶ್ವಸಂಸ್ಥೆ ಬಗ್ಗೆ ನಾವು ತಿಳ್ಕೊಂಡಿವಿ. ಆಮೇಲೆ ವಿಶ್ವಸಂಸ್ಥೆ ಬಿಡುಗಡೆ ಮಾಡಿರ್ತಕ್ಕಂಥ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟಿವ್ ವರದಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಆಮೇಲೆ ಭಾರತ ಸ್ಥಿತಿ ಏನಿದೆ ಅದರಲ್ಲಿ, ಆಮೇಲೆ ವರ್ಲ್ಡ್ ಸ್ಥಿತಿ ಮುಂದೆ ಅಪ್ಕಮಿಂಗ್ ಒಂದು ವರ್ಷ ಅಂದರೆ ಒಂದು ಸೆಂಚುರಿಯಲ್ಲಿ ಏನಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನಾವೇನು ಮಾಡಿದ್ದೀವಿ ಡಿಸ್ಕಷನನ್ನು ಮಾಡಿದ್ದೀನಿ. ಈಗಾಗಲೇ ನಿಮಗೆ ಡೆಮೋಗ್ರಾಫಿ ಅಂದರೆ ಏನು, ಆಮೇಲೆ ತದನಂತರದಲ್ಲಿ ಈ ಒಂದು ಜನಸಂಖ್ಯೆ ಕುರಿತು ಇಂಪಾರ್ಟೆಂಟ್ ಮಾಹಿತಿ ಮತ್ತು ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಪಾಪ್ಯುಲಸ್ ಕಂಟ್ರೀಸ್ಗಳು ಯಾವುವು, ಸ್ಟೇಟ್ಗಳು ಯಾವುವು ಅಂತಕ್ಕಂಥದ್ದು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಜುಲೈ 11ನೇ ವಿಡಿಯೋದಲ್ಲಿ ಏನು ಮಾಡಿದ್ದೀನಿ ನಿಮಗೆ ಡಿಸ್ಕಷನ್ ಮಾಡಿದ್ದೀನಿ. ಎಸ್ ನೋಡಿ, ನೆಕ್ಸ್ಟ್ ನೋಡಿ, ಯಾರು ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ತಗೊಂಡಿಲ್ಲ ಅರ್ಥ ಆಯ್ತಾ, ಯಾರು ನಿಮಗೆ ಕ್ಲಾಸ್ ಕೇಳೋಕ್ಕಾಗ್ತಾ ಇಲ್ಲ, ಯಾರು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀರಿ, ಯಾರು ನೀವು KS ಪ್ರಿಪ್ರೇಷನ್ ಆಗ್ತಾ ಇದ್ದೀರಿ, ಯಾರು KE ಪ್ರಿಪ್ರೇಷನ್ ಆಗ್ತಾ ಇದ್ದೀರಿ, ಎಲ್ಲರೂ ತಗೋಬೋದು, ಎಲ್ಲರಿಗೆ ಹೆಲ್ಪ್ ಆಗುತ್ತೆ ಅರ್ಥ ಆಯ್ತಾ. ರೀಸೆಂಟಾಗಿ KE ಎಕ್ಸಾಮಿನೇಷನ್ ಕೂಡ ನಡೆದಿದೆ. ಸೊ ಆ ಒಂದು KE ಎಕ್ಸಾಮಿನೇಷನಲ್ಲಿ ನಿಮಗೆ ಪ್ರೂಫ್ ಸಮೇತ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಮಾಡ್ತೀವಿ. ಎಷ್ಟಂದರೆ ಸುಮಾರು 30ರಿಂದ 40 ಕ್ವಶನ್ಸ್ಗಳು ಆಯ್ತಾ, 30ರಿಂದ 40 ಕ್ವಶನ್ಸ್ಗಳು ನಮ್ಮ ಮ್ಯಾಗ್ಝಿನಿಂದ ನಾವು ಡಿಸ್ಕಷನ್ ಮಾಡೋದ್ರಿಂದ ಬಂದಿದೆ. ಅದ್ರದ್ದು ಪ್ರೂಫ್ ಸಮೇತ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಿಮಗೆ ತೋರಿಸ್ತೀವಿ. ಸೊ ಯಾರು ನೀವು ಕ್ಲಾಸನ್ನು ಕೇಳೋಕ್ಕಾಗಿಲ್ಲ ನೀವು ತೊಗೋಬೋದು ಮ್ಯಾಗ್ಝಿನ್, ಈಗಲೂ ಕೂಡ ಅವಕಾಶ ಇದೆ. 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಜೂನ್ 2024ರವರೆಗೆ 720 ಆಗುತ್ತೆ. 2022 ಜಾನ್ ಟು ಜೂನ್ 2024ರವರೆಗೆ 1200 ಆಗುತ್ತೆ. ಡಿಸ್ಕೌಂಟ್ ಆಗಿ 1100 ಸಿಗುತ್ತೆ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, BPay ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಕಳೆದ್ರೆ ನಾವು ನಿಮಗೆ ಏನು ಮಾಡ್ತೀವಿ ಅಂದರೆ ಸಾಫ್ಟ್ ಕಾಪಿ ಕಳಿಸ್ತೀವಿ ಅಥವಾ PDF ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ. ನೋಡಿ, ಒಂದು ಡೌಟ್ ನಿಮಗೆ ಕ್ಲಿಯರ್ ಮಾಡ್ತೀನಿ ಅಂದರೆ ಏನಂದರೆ ನೋಡಿ, ನಾವು ಏನಂದರೆ ಕಳೆದ ನಿಮಗೆ 1 ವರ್ಷದಿಂದ 2 ವರ್ಷದ ಅಂದರೆ ಅಪ್ರಾಕ್ಸಿಮೇಟ್ಲಿ 2 ವರ್ಷದ ನಿಮ್ಮ ಸೇವೆಯಲ್ಲಿ ನಿರತರಾಗಿದ್ದೀವಿ. ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀವಿ. ಸುಮಾರು 1.5 ಲಕ್ಷಕ್ಕಿಂತಲೂ ಸಬ್ಸ್ಕ್ರೈಬರ್ ಹೊಂದಿರತಕ್ಕಂಥ ಚಾನಲ್ಲು. ನಿಮ್ಗೆ ಅದರಲ್ಲಿ ಯಾವುದೇ ಒಂದು ಫ್ರಾಡ್ ಇನ್ಫಾರ್ಮೇಷನ್ ಕೊಡಲ್ಲ ಅರ್ಥ ಆಯ್ತಾ. ನೀವು ಪೇ ಮಾಡಿದರೆ ಡೆಫಿನೆಟ್ಲಿ ನಿಮಗೇನು ಮಾಡ್ತೀವಿ, ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ಕಳಿಸ್ತೀವಿ. ನಿಮಗೆ ಹಾರ್ಡ್ ಕಾಪಿ ಕಳಿಸಲ್ಲ, ಸಾಫ್ಟ್ ಕಾಪಿ ಕಳಿಸ್ತೀವಿ. ಇಷ್ಟು ಕ್ಲಿಯರ್ ಆಗಿ ತಮಗೆ ಹೇಳಿದೀವಿ ಅರ್ಥ ಆಯ್ತಾ. ಯಾರು ನೀವು ಗ್ರೂಪ್ ಸಿ ಎಕ್ಸಾಮ್ಗೆ ಗ್ರೂಪ್ ಬಿಗೆ ಓದ್ತಾ ಇದ್ರೆ ಇದು ತಗೊಳ್ಳಿ, ಯಾರು ನೀವು KS ಓದ್ತಾ ಇದ್ರೆ ಈ ಸಬ್ಸ್ಕ್ರಿಪ್ಷನನ್ನು ತಗೊಳ್ಳಿ. ಎಸ್, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದೆ ಅಂದರೆ LKG ತರಗತಿ ಪ್ರವೇಶಕ್ಕೆ ನಿಗದಿಪಡಿಸಿದ ವಯೋಮಿತಿ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 6ರಿಂದ 8 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಯಾಕೆ ಇಂಪಾರ್ಟೆಂಟ್ ಅಂದರೆ ನಿಮಗೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಆಯ್ತಾ, ಕರ್ನಾಟಕ ಕರೆಂಟ್ ಅಫೇರ್ಸ್ ಅಂಡರ್ ಪೇಪರ್ 2 ಇನ್ KS ಎಕ್ಸಾಮಿನೇಷನ್ ಅಲ್ಲಿದು ಇಂಪಾರ್ಟೆಂಟ್ ಆಗುತ್ತೆ ಆಯ್ತಾ. ಸೊ ಯಾಕೆ ಇದ್ರ ಮೇಲೆ ಪ್ರಶ್ನೆ ಅಂದರೆ ನೋಡಿ, 8 ವರ್ಷ ಮೀರಿದರೆ ಇನ್ನು 1ನೇ ಕ್ಲಾಸಕ್ಕೆ ಪ್ರವೇಶವಿಲ್ಲ ಅರ್ಥ ಆಯ್ತಾ. ಈಗ ನಮ್ಗೆ ಒಂದು ಹಳೆ ಸಿಸ್ಟಮ್, ಎಜುಕೇಷನ್ ಸಿಸ್ಟಮಲ್ಲಿ ಏನಾಗ್ತಿತ್ತಂದರೆ ಈಗ ಹುಡುಗ 9 ವರ್ಷ ಆಗಿದೆ, ಅವನಿಗೆ ಇನ್ನೂ ಸ್ಕೂಲಿಗೆ ಕಳಿಸಿಲ್ಲ, 1ನೇ ತರಗತಿ ಕೂಡ ಹಚ್ಚಿಲ್ಲ, 10 ವರ್ಷ ಆಗಿದೆ. ಅವಾಗ ಏನು ಮಾಡ್ತಿದ್ರು, 9 ವರ್ಷ ಆದರೂ 10 ವರ್ಷ ಆದರೂ ಇರ್ರೆಸ್ಪೆಕ್ಟಿವ್ ಆಫ್ ಹೀಸ್ ಏಜ್, ಅವಾಗ ಏನು ಮಾಡ್ತಿದ್ರು ಅಂದರೆ ಅವನಿಗೆ ಅವಕಾಶಗಳನ್ನು ಕೊಡ್ತಿದ್ರು ಪ್ರವೇಶಕ್ಕೆ. ಅಂದರೆ ಅವನಿಗೆ ಶಾಲೆಯಲ್ಲಿ ಏನು ಮಾಡ್ತಿದ್ರು, ದಾಖಲಾತಿಯನ್ನು ಮಾಡ್ಕೋತಿದ್ರು. ಬಟ್ ಇವಾಗ ಏನಾಗಿದೆ ಅಂದರೆ 8 ವರ್ಷ ಆಯ್ತು ಅಂದರೆ ಅವನಿಗೆ 1ನೇ ಕ್ಲಾಸಕ್ಕೆ ಪ್ರವೇಶ ಕೊಡಲ್ಲ ಅಂತಕ್ಕಂಥದ್ದು ಈಗ ಏನು ಮಾಡಿದೆ ಅಂದರೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸೊ ಅದು ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. LKG, UKG 1ನೇ ತರಗತಿ ದಾಟಿದ್ರೆ ಏನಾಗುತ್ತೆ ಅಂತಕ್ಕಂಥದ್ದು ಅರ್ಥಾಯ್ತಾ. ನೋಡಲಿ, 8 ವರ್ಷ ದಾಟಿದ್ರೆ ಏನಂತಂದ್ರೆ ಮಕ್ಕಳಿಗೆ ಶಾಲೆಗೆ ಸೇರಲು ಬಂದರೆ ಅವರನ್ನು ಶಾಲೆ ಬಿಟ್ಟು ಮಕ್ಕಳು ಎಂದು ಪರಿಗಣಿಸಿ ಅವ್ರ ವಯಸ್ಸಿಗೆ ತಕ್ಕ ತರಬೇತಿಗಳನ್ನು ನೀಡಲಾಗುತ್ತೆ ಅವರಿಗೆ ಆಯ್ತಾ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. LKG, UKG 1ನೇ ತರಗತಿ ಮಕ್ಕಳು ಪ್ರವೇಶಕ್ಕೆ ಎದುರಾಗುತ್ತಿದ್ದ ಗರಿಷ್ಠ ವಯೋಮಿತಿ ಗೊಂದಲಕ್ಕೆ ಶಿಕ್ಷಣ ಇಲಾಖೆ ವಯೋಮಿತಿ ನಿಗದಿಪಡಿಸಿ ಆದೇಶವನ್ನು ಹೊರಡಿಸಿದೆ ಆಯ್ತಾ. ಪೇರೆಂಟ್ಸ್ ಅಲ್ಲೂ ಕೂಡ ಈ ಒಂದು ಗೊಂದಲ ಇತ್ತು. ಈಗ ಏನು ಮಾಡಿದೆ, ಅದು ಗೊಂದಲ ಬಯಲಾಗಿರ್ತಕ್ಕಂಥದ್ದು ಏನಂದರೆ 8 ವರ್ಷ ದಾಟಿದ ಮಕ್ಕಳಿಗೆ 1ನೇ ತರಗತಿ ಪ್ರವೇಶವನ್ನು ನಿರ್ಬಂಧಿಸಿದ್ದು ವಯಸ್ಸಿಗೆ ಅನುಗುಣವಾಗಿ ಬೇರೆ ತರಗತಿಗೆ ಪ್ರವೇಶ ನೀಡಲು ನಿರ್ಧರಿಸಿದೆ. ವಯಸ್ಸಿಗೆ ತಕ್ಕಂತೆ 9 ಆದರೂ 10, 12 ಯಾವುದೇ ಆಗಲಿ, ಬಟ್ ಅವಾಗ ಏನು ಮಾಡ್ತಾರೆ ಅಂದರೆ ಅವ್ರ ವಯಸ್ಸಿಗೆ ತಕ್ಕಂತೆ ಆಯಾ ತರಗತಿಗಳಲ್ಲಿ ಅವರಿಗೆ ಒಂದು ದಾಖಲಾತಿಯನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. 8 ವರ್ಷ ದಾಟಿದ ಮಕ್ಕಳು ಶಾಲೆಗೆ ಸೇರಲು ಬಂದರೆ ಅವರನ್ನು ಶಾಲೆ ಬಿಟ್ಟ ಮಕ್ಕಳು ಎಂದು ಪರಿಗಣಿಸಿ ಅವರ ವಯಸ್ಸಿಗೆ ತಕ್ಕ ತರಗತಿಗೆ ಪ್ರವೇಶವನ್ನು ನೀಡಲಾಗುತ್ತೆ. ಅಂದರೆ 1ನೇ ತರಗತಿ ಸ್ಕಿಪ್ ಆಗಿ 2ನೇ ತರಗತಿ, 3ನೇ ತರಗತಿ ಈ ಥರ ಒಂದು ಪ್ರವೇಶಗಳನ್ನು ಕೊಡಲಾಗುತ್ತೆ ಅವರಿಗೆ. ಈ ನಿಯಮ 2025-26ನೇ ಒಂದು ಸಾಲಿನಿಂದ ಅನ್ವಯವಾಗಲಿದೆ. ಅಪ್ಕಮಿಂಗ್ ಇಯರಿಂದ ಸ್ಟಾರ್ಟ್ ಆಗಲಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇದು. ಇನ್ನು ತರಗತಿ ಪ್ರವೇಶಕ್ಕೆ ನಿಗದಿತ ವಯೋಮಿತಿ ಏನು? ತರಗತಿ ಕನಿಷ್ಠ ಮತ್ತು ಗರಿಷ್ಠ ಯಾಕಂದರೆ LKG ಆಗಬೇಕಂದ್ರೆ 4 ಕನಿಷ್ಠ ವರ್ಷ, 6 ಗರಿಷ್ಠ.
ಇನ್ನು UKGಗೆ ಕನಿಷ್ಠ 5 ವರ್ಷ, ಗರಿಷ್ಠ 7 ವರ್ಷ. 1ನೇ ತರಗತಿಗೆ ಕನಿಷ್ಠ 6 ವರ್ಷ, ಗರಿಷ್ಠ 8 ವರ್ಷ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಲೈಡ್. ಅರ್ಥ ಆಯ್ತಾ? ಮುಂದೆ ಬರ್ತಕ್ಕಂಥ KS ಎಕ್ಸಾಮಿನೇಷನ್ ಅಲ್ಲಿ ಈ ಪ್ರಶ್ನೆ ಕೇಳಬಹುದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಮ್ಯಾನ್ಡ್ ಬಯೋಸ್ಫಿಯರ್ ಪ್ರೋಗ್ರಾಮ್ ಮ್ಯಾಬ್ ಯಾವ ಸಂಸ್ಥೆಯ ಕಾರ್ಯಕ್ರಮವಾಗಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯುನೆಸ್ಕೋ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ಆಲ್ರೆಡಿ ನಿಮಗೆ ಸುಮಾರು ಎಕ್ಸಾಮ್ KPSC ಎಕ್ಸಾಮಿನೇಷನ್ ಅಲ್ಲಿ ಕೂಡ ಕೇಳಿದ್ದಾರೆ ಮತ್ತು ನಿಮ್ಮ PSI ಎಕ್ಸಾಮಿನೇಷನ್ ಏನು 545 ಈ ಒಂದು ಹಗರಣ ಆಯ್ತಲ್ಲ, ಅದು ಅಂದ್ರೆ KE ನಡೆಸೋಕ್ಕಿಂತ ಮುಂಚಿತವಾಗಿ ಏನು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೆಸಿತ್ತು KSP, ಆ ಸಂದರ್ಭದಲ್ಲಿ ಪ್ರಶ್ನೆನೇ ಕೇಳಿದರು. ಮ್ಯಾನ್ಡ್ ಬಯೋಸ್ಫಿಯರ್ ಪ್ರೋಗ್ರಾಮ್ ಇಸ್ ದ ಇನಿಷಿಯೇಟಿವ್ ಆಫ್ ವಿಚ್ ಆರ್ಗನೈಸೇಷನ್ ಅಂತೇಳಿ, ದಟ್ ಈಸ್ ಯುನೆಸ್ಕೋ ಅಂತಕ್ಕಂಥದ್ದು ಗೊತ್ತಿರಲಿ. ಯುನೆಸ್ಕೋ ಮಣ್ಣಿನ ಒಂದು ಗುಣಮಟ್ಟದ ಮೌಲ್ಯಮಾಪನಕ್ಕಾಗಿ ಜಾಗತಿಕ ಮಾನದಂಡಗಳನ್ನು ಸ್ಥಾಪಿಸಲು ಮೊರೊಕ್ಕೊದ ಒಂದು ಅಗಾದಿರ್ನಲ್ಲಿ ನಡೆದ ಮಣ್ಣುಗಳ ಮೇಲಿನ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಹೊಸ ಒಂದು ವಿಶ್ವ ಮಣ್ಣಿನ ಆರೋಗ್ಯ ಸೂಚ್ಯಾಂಕವನ್ನು ನ್ಯೂ ವರ್ಲ್ಡ್ ಸಾಯಿಲ್ ಹೆಲ್ತ್ ಇಂಡೆಕ್ಸ್ ಅನ್ನ ಘೋಷಿಸಿದೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನಿಮ್ಗೆ KE ಎಕ್ಸಾಮಿನೇಷನ್ ಅಲ್ಲಿ ಇಂಥ ಪ್ರಶ್ನೆಗಳನ್ನೇ ಕೇಳ್ತಾರೆ. ಅರ್ಥ ಆಯ್ತಾ? ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ನೀವು ನಿನ್ನೆ ನಡೆದಿರ್ತಕ್ಕಂಥ ಅಂದ್ರೆ ಇವತ್ತು ಸಂಡೇ ನಡೆದಿರ್ತಕ್ಕಂಥ ಎಕ್ಸಾಮ್ ಕ್ವಶನ್ ಪೇಪರ್ ಅನ್ನ ಸುಮಾರು ಬಾರಿ ಜನ ಅಟೆಂಡ್ ಮಾಡಿದಾರ. ಅಲ್ಲಿ ನೋಡಿ ಯಾವ ತರ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಕ್ಕಂಥ. ಅದಕ್ಕೆ ನಾನು ನಿಮಗೆ ಎಕ್ಸಾಮ್ ಅಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ಇದು ಇಂಪಾರ್ಟೆಂಟ್ KE ಅಂತಕ್ಕಂಥದ್ದು. ನ್ಯೂ ವರ್ಲ್ಡ್ ಸಾಯಿಲ್ ಏನ್ ಕೇಳ್ತಾರೆ ಅಂದ್ರೆ, ನ್ಯೂ ವರ್ಲ್ಡ್ ಸಾಯಿಲ್ ಹೆಲ್ತ್ ಇಂಡೆಕ್ಸ್ ಇತ್ತೀಚೆಗೆ ಯಾವ ಒಂದು ಸಂಸ್ಥೆ ಒಂದು ಸ್ಟಾರ್ಟ್ ಮಾಡಿದೆ ಅಂತ ಕೇಳ್ತಾರೆ. ಅದ್ಯಾವುದಂದ್ರೆ ಯುನೆಸ್ಕೋ ಅಂತಕ್ಕಂಥದ್ದು ಗೊತ್ತಿರಬೇಕು. ಅರ್ಥ ಆಯ್ತಾ? ಇನ್ನು ಇದು ವಿವಿಧ ಪ್ರದೇಶಗಳು ಮತ್ತು ಪರಿಸರ ವ್ಯವಸ್ಥೆಗಳಲ್ಲಿ ಮಣ್ಣಿನ ಗುಣಮಟ್ಟವನ್ನು ಮೌಲ್ಯಮಾಪನ ಮಾಡಲು ಮತ್ತು ಹೋಲಿಸಲು ಈ ಸೂಚ್ಯಾಂಕ ಪ್ರಯಾಣಿತ ಏನ್ ಮಾಡ್ತಾ ಅಳತೆಯಾಗಿದೆ. ಅಂದ್ರೆ ವಿವಿಧ ಒಂದು ಪ್ರದೇಶಗಳಲ್ಲಿ ಪರಿಸರ ವ್ಯವಸ್ಥೆಗಳಲ್ಲಿ ಮಣ್ಣಿನ ಗುಣಮಟ್ಟವನ್ನ ಏನ್ ಮಾಡ್ಬೇಕಂತ ಮೌಲ್ಯಮಾಪನ ಮಾಡಬೇಕು. ಆಮೇಲೆ ವಿವಿಧ ಒಂದು ರೀಸನ್ಗಳಿಗೆ ಕಂಪೇರ್ ಮಾಡಿ ಹೇಳಕ್ಕೆ ಈ ಒಂದು ನ್ಯೂಸ್ ವರ್ಲ್ಡ್ ಸಾಯಿಲ್ ಹೆಲ್ತ್ ಇಂಡೆಕ್ಸ್ ಏನಿದೆ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಇದು ಅವನತಿ ಅಥವಾ ಸುಧಾರಣೆಯ ಪ್ರವೃತ್ತಿಯನ್ನು ಗುರುತಿಸುತ್ತದೆ. ಸೂಚ್ಯಂಕಕ್ಕೆ ಹೆಚ್ಚುವರಿಯಾಗಿ ಯುನೆಸ್ಕೋ ತನ್ನ ಬಯೋಸ್ಫಿಯರ್ ರಿಸರ್ವ್ ಕಾರ್ಯಕ್ರಮದಡಿಯಲ್ಲಿ ರಕ್ಷಿಸಲ್ಪಟ್ಟ ಸುಮಾರು 10 ನೈಸರ್ಗಿಕ ತಾಣಗಳಲ್ಲಿ ಮಣ್ಣು ಮತ್ತು ಭೂದೃಶ್ಯಗಳ ಸುಸ್ಥಿರ ನಿರ್ವಹಣೆಗಾಗಿ ಪ್ರಾಯೋಗಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಅರ್ಥ ಆಯ್ತಾ? ಈ ಒಂದು 10 ನೈಸರ್ಗಿಕ ತಾಣಗಳು ಏನಿದಾವೆ ಅಲ್ಲಿ ಏನ್ ಮಾಡಿದೆ ಅಂದ್ರೆ ಈ ಕಾರ್ಯಕ್ರಮವನ್ನು ಕೂಡ ಹಾಕಿಕೊಂಡಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಯಾವುದು? ಯುನೆಸ್ಕೋ ಅಂತಕ್ಕಂಥದ್ದು. ಯಾವ ಇನಿಷಿಯೇಟಿವ್ ಅಂತಕ್ಕಂಥ ಗೊತ್ತಿರಬೇಕು. ನ್ಯೂ ವರ್ಲ್ಡ್ ಸಾಯಿಲ್ ಹೆಲ್ತ್ ಇಂಡೆಕ್ಸ್ ಅಂತಕ್ಕಂಥದ್ದು. ಈ ನ್ಯೂ ವರ್ಲ್ಡ್ ಸಾಯಿಲ್ ಹೆಲ್ತ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುವ ಒಂದು ಸ್ಟಾರ್ಟ್ ಮಾಡಿರ್ತಕ್ಕಂಥ ಇನಿಷಿಯೇಟಿವ್ ಯಾವುದು? ಯುನೆಸ್ಕೋದು. ಅದೆಲ್ಲಿ ಸ್ಟಾರ್ಟ್ ಮಾಡಿದಾಗಂದ್ರೆ ಮೊರೊಕ್ಕೊದಲ್ಲಿ ನಡೆದಿತ್ತು. ಮೊರೊಕ್ಕೊದ ಒಂದು ಅಗಾದಿರ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಮಣ್ಣುಗಳ ಮೇಲಿನ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಈ ಇಂಡೆಕ್ಸ್ ಅನ್ನ ಸ್ಟಾರ್ಟ್ ಮಾಡಿದೆ. ಈ ಇಂಡೆಕ್ಸ್ ಇಂದ ಏನಾಗುತ್ತೆ ಅಂದ್ರೆ ಕ್ವಾಲಿಟಿ ಆಫ್ ದಿ ಸಾಯಿಲ್ ಏನ್ ಮಾಡೋದು ಅಸೆಸ್ಮೆಂಟ್ ಮಾಡಬಹುದು ವಿತ್ ವೇರಿಯಸ್ ರೀಸನ್ಗಳಲ್ಲಿ ಯಾವ ತರ ಇದೆ ಅಂತಕ್ಕಂಥದನ್ನ. ಇನ್ನು ಮಣ್ಣಿನ ಅವನತಿ ಸಾಯಿಲ್ ಡಿಗ್ರೇಡೇಷನ್ ಬಗ್ಗೆ ಸುಮಾರು ಬಾರಿ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ರೆ ನೋಡೋಣ. ಇದನ್ನ ಮಣ್ಣಿನ ಆರೋಗ್ಯದಲ್ಲಿ ಬದಲಾವಣೆ ಎಂದು ವ್ಯಾಖ್ಯಾನಿಸಲಾಗಿದೆ. ಸಾಯಿಲ್ ಡಿಗ್ರೇಡೇಷನ್ ಅಂದ್ರೆ ಏನಂದ್ರೆ ಅದರ ಒಂದು ಆರೋಗ್ಯದಲ್ಲಿ ಏನಂದ್ರೆ ಬದಲಾವಣೆ ಆಗೋದನ್ನ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಕ್ವಾಲಿಟಿಯಲ್ಲಿ ಬದಲಾವಣೆ. 75ರಷ್ಟು ಭೂಮಿ ಈಗಾಗಲೇ ಕ್ಷೀಣಿಸಿದೆ. ಇದು ನೇರವಾಗಿ 320 ಶತಕೋಟಿ ಜನರ ಮೇಲೆ ಪರಿಣಾಮ ಬೀರುತ್ತದೆ. ಇದು 2050 ವೇಳೆಗೆ 90% ಏರಿಕೆ ಆಗಿದೆ. ಅರ್ಥಾತ್ 75ರಷ್ಟು ಈಗಲೇ ಏನಾಗಿದೆ? ಕ್ಷೀಣವಾಗಿದೆ. ಆಯ್ತಾ? ಇದೇನಂದ್ರೆ ಸುಮಾರು 3.2 ಶತಕೋಟಿ ಜನರ ಮೇಲೆ ಏನಾಗಿದೆ? ಈಗಾಗಲೇ ಪರಿಣಾಮವನ್ನ ಬೀರಿದೆ. ಭಾರತದಲ್ಲಿ ಸುಮಾರು 32ರಷ್ಟು ಭೂಮಿ ಅವನತಿ ಹಂತದಲ್ಲಿದೆ ಮತ್ತು 25ರಷ್ಟು ಏನಾಗಿದೆ? ಈಗಾಗಲೇ ಮರುಭೂಮಿ ಆಗುತ್ತಿದೆ. ಆಯ್ತಾ? ಇಂಥ ಒಂದು ಚಾಲೆಂಜಸ್ ಗಳನ್ನ ಒಂದು ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಫೇಸ್ ಮಾಡ್ತಾ ಇದ್ದಾನೆ. ಸೊ ಹಂತದಗೋಸ್ಕರ ನಾವು ಮಣ್ಣನ್ನ ಒಂದು ಸಂರಕ್ಷಣೆ ಮಾಡೋದು ಅತ್ಯಗತ್ಯವಾಗಿರ್ತಕ್ಕಂಥದ್ದು ಮತ್ತು ಭೂಮಿಯನ್ನ ಈ ಮರುಭೂಮೀಕರಣ ಆಗದೆಯನ್ನ ತಡೆಗಟ್ಟೋದು ಅದು ಪ್ರಮುಖ ಒಂದು ಪಾತ್ರವಾಗುತ್ತೆ ಪ್ರತಿಯೊಂದು ದೇಶದು. ಸೊ ಅದಕ್ಕೋಸ್ಕರ ಇಂಥ ಒಂದು ಇನಿಷಿಯೇಟಿವ್ ಯುನೆಸ್ಕೋ ಸ್ಟಾರ್ಟ್ ಮಾಡಿದೆ. ಈ ಒಂದು ಸಾಯಿಲ್ ಡಿಗ್ರೇಡೇಷನ್ ಕಾರಣಗಳೆಂದರೆ ಒಂದು ಅರಣ್ಯ ನಾಶ ಮಾಡೋದು, ಸಮರ್ಥನೀಯವಲ್ಲದ ಕೃಷಿ ಪದ್ಧತಿಗಳನ್ನು ಬಳಕೆ ಮಾಡೋದು, ಇನ್ನು ಕೈಗಾರಿಕಾ ಮಾಲಿನ್ಯವನ್ನು ಮಾಡೋದು, ನೈಸರ್ಗಿಕ ಸವೆತ ಇತ್ಯಾದಿ ಏನಾಗಿದೆ ಅಂದ್ರೆ ಇದಕ್ಕೆ ಕಾರಣವಾಗಿದ್ದಾವೆ. ಭಾರತದಲ್ಲಿ ಮಣ್ಣಿನ ಅವನತಿ ತಡೆಗಟ್ಟಲು ಕೈಗೊಂಡ ಉಪಕ್ರಮಗಳೇನು, ಏನೇನು ಜಾರಿಗೆ ತಂದಿದ್ದಾರೆ ಅಂತಕ್ಕಂಥ ನೋಡಿ. ಮಣ್ಣಿನ ಆರೋಗ್ಯ ಕಾರ್ಡನ್ನ ಜಾರಿಗೆ ತಂದಿದ್ದಾರೆ. ಇನ್ನು ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್, ಸಸ್ಟೈನೇಬಲ್ ಒಂದು ಅಗ್ರಿಕಲ್ಚರ್ಗೋಸ್ಕರ ಒಂದು ನ್ಯಾಷನಲ್ ಮಿಷನ್ ಅನ್ನು ಜಾರಿ ತರಲಾಗಿದೆ. ಇನ್ನು ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ ಸಾವಯವ ಕೃಷಿ ಉಪಕ್ರಮಗಳನ್ನು ಜಾರಿಗೆ ತರಲಾಗಿದೆ ಭಾರತದಲ್ಲಿ. ನೆಕ್ಸ್ಟ್ ಏನಂದ್ರೆ ಮ್ಯಾನ್ಡ್ ಬಯೋಸ್ಫಿಯರ್ ಪ್ರೋಗ್ರಾಮ್ ಬಗ್ಗೆ ನಾವು ಡಿಸ್ಕಷನ್ ಮಾಡಲಿಲ್ಲ ಅಂದ್ರೆ ಈ ನ್ಯೂಸ್ ಪರಿಪೂರ್ಣವಾಗುತ್ತೆ. ಇದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. 1971ರಲ್ಲಿ ಯುನೆಸ್ಕೋ ಈ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿತು. ಇದು ಒಂದು ಅಂತರ ಸರ್ಕಾರಿ ವೈಜ್ಞಾನಿಕ ಕಾರ್ಯಕ್ರಮವಾಗಿದ್ದು ಜನರು ಮತ್ತು ಪರಿಸರಗಳ ನಡುವಿನ ಸಂಬಂಧಗಳನ್ನು ಸುಧಾರಣೆಗೆ ವೈಜ್ಞಾನಿಕ ಆಧಾರವನ್ನು ಸ್ಥಾಪಿಸಲು ಇದು ಗುರಿಯನ್ನು ಹೊಂದಿದೆ. ಆಯ್ತಾ? ಇಟ್ ಇಸ್ ಒನ್ ಆಫ್ ದಿ ಅಂತರ ಸರ್ಕಾರಿ, ಇಟ್ ಮೀನ್ಸ್ ಇಂಟರ್ ಗವರ್ನಮೆಂಟಲ್
ಇಂಟರ್ ಗವರ್ನಮೆಂಟಲ್ ಪ್ರೋಗ್ರಾಮ್ ಇದು ಅಂದ್ರೆ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಅಂತ ನಾವು ಹೇಳ್ತೀವಿ. ಇದು ಏನಂದ್ರೆ ಒಂದು ಜನರು ಮತ್ತು ಪರಿಸರ ನಡುವೆ ಯಾವ ತರ ಒಂದು ಸಂಬಂಧಗಳಿರಬೇಕು ಮತ್ತು ಆ ಒಂದು ಸಂಬಂಧ ವೈಜ್ಞಾನಿಕ ಆಧಾರದ ಮೇಲೆ ಇರಬೇಕು ಅನ್ನೋದು ಒಂದು ಉದ್ದೇಶದಿಂದಾಗಿ ಮ್ಯಾನ್ ಅಂಡ್ ಬಯೋಸ್ಫಿಯರ್ ಪ್ರೋಗ್ರಾಮ್ ಅಂತಕ್ಕಂಥದ್ದು 1971ರಲ್ಲಿ ಸ್ಟಾರ್ಟ್ ಮಾಡಲಾಯಿತು. ಮಾನವ ಮತ್ತು ಜೀವಗಳ ಮೀಸಲು ಕಾರ್ಯಕ್ರಮದ ಅಡಿಯಲ್ಲಿ ಅಂತಾರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟ ಭಾರತದ 12 ಜೀವಗಳ ಮೀಸಲುಗಳಿದಾವೆ. ಭಾರತದಲ್ಲಿ ಬಯೋಸ್ಫಿಯರ್ ರಿಸರ್ವ್ಗಳು ಅವು ಯಾವಂದ್ರೆ ಯುನೆಸ್ಕೋ ಏನ್ ಮಾಡಿರ್ಬೇಕು, ಅವಕ್ಕೆ ರೆಕಗ್ನೈಸೇಷನ್ ಕೊಟ್ಟಿರ್ಬೇಕು. ಯಾವ ಅಂದ್ರೆ 12. ಒಂದು ನೀಲಗಿರಿಯಲ್ಲಿ ಬರುತ್ತೆ. ಇದು ಫಸ್ಟ್ ಸೇರಿಸಲಾಗಿರ್ತಕ್ಕಂಥ ಫಸ್ಟ್ ಇಂಡಿಯಾದ ಒಂದು ಬಯೋಸ್ಫಿಯರ್ ರಿಸರ್ವ್. ಅದು ಮ್ಯಾನ್ ಅಂಡ್ ಬಯೋಸ್ಫಿಯರ್ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆಗಿದ್ದು. ಎಕ್ಸಾಮ್ ಅಲ್ಲಿ ಕೇಳ್ತಾರ, ಮ್ಯಾನ್ ಅಂಡ್ ಬಯೋಸ್ಫಿಯರ್ ಪ್ರೋಗ್ರಾಮ್ ಅಡಿಯಲ್ಲಿ ಭಾರತದ ಯಾವ ಒಂದು ಜೀವಗೋಳ ಫಸ್ಟ್ ಟೈಮ್ ರೆಕಗ್ನೈಸೇಷನ್ ಸಿಕ್ಕಿದೆ ಅಂದ್ರೆ ಯಾವುದು? ನೀಲಗಿರಿ ಅಂತಕ್ಕಂಥದ್ದು. ಈಗಾಗಲೇ KPS ಅಲ್ಲಿ ಕೇಳಿದ್ದಾರೆ. ಇನ್ನು ಸುಂದರ್ಬನ್ ಪಶ್ಚಿಮ ಬಂಗಾಳದಲ್ಲಿದೆ, ನಂದಾದೇವಿ ಉತ್ತರಾಖಂಡದಲ್ಲಿದೆ, ಆಮೇಲೆ ನುಕ್ರೇಕ್ ಮೇಘಾಲಯದಲ್ಲಿದೆ, ಸಿಮಿಲಿ ಫಾಲ್ ಒಡಿಶಾದಲ್ಲಿದೆ, ಪಶ್ಚಿಮವರಿ ಮಧ್ಯಪ್ರದೇಶದಲ್ಲಿದೆ, ಇನ್ನು ಅಚ್ಚನಾಮಕರ ಅಮರ್ಕಂಟಕ್ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿದೆ, ಇನ್ನು ಗ್ರೇಟ್ ನಿಕೋಬಾರು ಅಂಡಮಾನ್ ನಿಕೋಬಾರದಲ್ಲಿದೆ, ಇನ್ನು ಅಗಸ್ತ ಮಲೆ ತಮಿಳುನಾಡದಲ್ಲಿದೆ, ಮನ್ನಾರ್ ಕೊಲ್ಲಿ ತಮಿಳುನಾಡದಲ್ಲಿದೆ, ಕಾಂಚನಚುಂಗ ಸಿಕ್ಕಿಂದಲ್ಲಿದೆ, ಪನಾ ಇದು ಮಧ್ಯಪ್ರದೇಶ್. ಒಟ್ಟಾರೆಯಾಗಿ ಈ 12 ತಾಣಗಳನ್ನ ಮ್ಯಾನ್ ಅಂಡ್ ಬಯೋಸ್ಫಿಯರ್ ಪ್ರೋಗ್ರಾಮ್ ಅಡಿಯಲ್ಲಿ ಸೇರಿಸಲಾಗಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದು ಯಾವುದಂದ್ರೆ ನೀಲಗಿರಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೈಟ್ ಗೊತ್ತಿರಬೇಕು. ಅದರಿಂದ ನೋಡಿ ಯಾವ ತರ ನಿಮಗೆ ಕಂಟೆಂಟ್ಸ್ ಗಳನ್ನ ಕೊಡ್ತಾ ಇದೀವಿ. ಎಷ್ಟು ನಿಮಗೆ ಯಾವುದೇ ಎಕ್ಸಾಮಿನೇಷನ್ ಇರಲಿ, KS ಇರಲಿ, ಆಮೇಲೆ ನಿಮಗೆ ಗ್ರೂಪ್ B ಇರಲಿ, ಗ್ರೂಪ್ C ಇರಲಿ, PUC ಇರಲಿ, PSI ಇರಲಿ, ನಿಮ್ಮೆಲ್ಲರಿಗೆ ಹೆಲ್ಪ್ ಆಗೋ ದೃಷ್ಟಿಯಲ್ಲಿ ಈ ತರ ಒಂದು ಡಿಸೈನ್ ಮಾಡ್ತಾ ಇದೀವಿ ಕ್ಲಾಸ್ಗಳನ್ನ. ಸೊ ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಇನ್ಫಾರ್ಮ್ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಅರ್ಥ ಆಯ್ತಾ? ಯಾಕಂದ್ರೆ ನಿಮ್ಮ ಲೈಕು ನಿಮ್ಮ ಶೇರು ನಮಗೇನು ಕೊಡುತ್ತೆ? ಇನ್ಸ್ಪಿರೇಷನ್ ಕೊಡುತ್ತೆ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಇತ್ತೀಚೆಗೆ ಯಾವ ದೇಶವು ಭಾರತದೊಂದಿಗೆ ಸಾವಯವ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಮ್ಯೂಚುವಲ್ ರೆಕಗ್ನಿಷನ್ ಅಗ್ರಿಮೆಂಟ್ಗೆ ಸಹಿ ಹಾಕಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ತೈವಾನ್ ಇಸ್ ದ ರೈಟ್ ಆನ್ಸರ್. ನೋಡಿ 2024 ಜುಲೈ 8ರಿಂದ ಜಾರಿಗೆ ಬರುವಂತೆ ಸಾವಯವ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಭಾರತ ತೈವಾನ್ ಮ್ಯೂಚುವಲ್ ರೆಕಗ್ನಿಷನ್ ಅಗ್ರಿಮೆಂಟ್ಗೆ ಸಹಿ ಹಾಕಿವೆ. ಮ್ಯೂಚುವಲ್ ರೆಕಗ್ನಿಷನ್ ಅಗ್ರಿಮೆಂಟ್ ವಿಚ್ ಇಸ್ ರಿಲೇಟೆಡ್ ಟು ದಿ ಸಾವಯವ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ತೈವಾನ್ ಏನ್ ಮಾಡಿದೀವಿ ಅಂದ್ರೆ ಒಂದು ಅಗ್ರಿಮೆಂಟ್ಗೆ ಸಹಿ ಹಾಕಿವೆ. ಅದಕ್ಕೆ ಮ್ಯೂಚುವಲ್ ರೆಕಗ್ನೈಸೇಷನ್ ಅಗ್ರಿಮೆಂಟ್ ಅಂತ ನಾವು ಹೇಳ್ತೀವಿ. ಇದು ಭಾರತ ಮತ್ತು ತೈವಾನ್ ನಡುವಿನ ಸಾವಯವ ಉತ್ಪನ್ನಗಳಿಗೆ ಮೊದಲ ದ್ವಿಪಕ್ಷೀಯ ಒಪ್ಪಂದವಾಗಿದೆ. ಇಂಪಾರ್ಟೆಂಟ್. ಈ ತರ ಪ್ರಶ್ನೆಗಳನ್ನು ನಿಮ್ಮ ಎಕ್ಸಾಮ್ ಅಲ್ಲಿ ಹಿಡಿತಾರ. ಅರ್ಥ ಆಯ್ತಾ? ಇತ್ತೀಚೆಗೆ ಸಾವಯವ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಮ್ಯೂಚುವಲ್ ರೆಕಗ್ನಿಷನ್ ಅಗ್ರಿಮೆಂಟ್ ಯಾವ ದೇಶದ ಮಧ್ಯೆ ನಡೆಯಿತು ಅಥವಾ ಭಾರತದೊಂದಿಗೆ ಯಾವ ದೇಶ ಸಹಿ ಹಾಕಿದೆ ಅಂದ್ರೆ ಗೊತ್ತಿರಬೇಕು, ದಟ್ ಇಸ್ ತೈವಾನ್. ಭಾರತ ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳು ರಫ್ತು ಅಭಿವೃದ್ಧಿ ಪ್ರಾಧಿಕಾರ FAD ಅಂತ ಹೇಳ್ತೀವಿ ಮತ್ತು ತೈವಾನ್ ಕೃಷಿ ಆಹಾರ ಏಜೆನ್ಸಿ ಈ ಒಪ್ಪಂದಕ್ಕೆ ಸಂಬಂಧಿಸಿದ ಅನುಷ್ಠಾನ ಏಜೆನ್ಸಿಗಳಾಗಿವೆ. ಒಂದು ಭಾರತದಿಂದ ಒಂದು ಏಜೆನ್ಸಿ ಇರಬೇಕು, ತೈವಾನಿಂದ ಒಂದು ಏಜೆನ್ಸಿ ಇರಬೇಕು. ಭಾರತ ಏಜೆನ್ಸಿ ಯಾವ್ದು? ಭಾರತ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ FAD ಅಂತಕ್ಕಂಥದ್ದು. ಇನ್ನು ತೈವಾನ್ದ ಕೃಷಿ ಆಹಾರ ಏಜೆನ್ಸಿ ಅಂತಕ್ಕಂಥದ್ದು. ಎರಡು ಏನ್ ಮಾಡ್ತಾ ಇದಾವೆ ಅಂದ್ರೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿಗಳಿದ್ದಾವೆ. ಪ್ರತಿ ದೇಶದಿಂದ ಪ್ರಮಾಣೀಕೃತ ಸಾವಯವ ಉತ್ಪನ್ನಗಳನ್ನು ಪರಸ್ಪರ ದೇಶಗಳ ಮಾರುಕಟ್ಟೆಗೆ ಪ್ರವೇಶಿಸಲು ಅನುಮತಿಸುವ ಮೂಲಕ ವ್ಯಾಪಾರವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು ಈ ಅಗ್ರಿಮೆಂಟ್. ತೈವಾನ್ ಹಂಗೆ ಮಾತಾಡ್ತಾ ಬಂದಾಗ ರಾಜಧಾನಿ ತೈಪಿ ಇದೆ, ಇದರ ಕರೆನ್ಸಿ ತೈವಾನ್ ಡಾಲರ್. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಆಸ್ಟ್ರಿಯಾ ರಾಜಧಾನಿ ಯಾವುದು ಅಂತ ಪ್ರಶ್ನೆನ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಿಯೆನಾ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾಕ್ಕೆ 2 ದಿನಗಳ ಯಶಸ್ವಿ ಭೇಟಿಯ ನಂತರ ಆಸ್ಟ್ರಿಯಾದ ವಿಯೆನಾಕ್ಕೆ ಜುಲೈ 9ರಂದು ಭೇಟಿ ನೀಡಿದ್ದಾರೆ. ಭಾರತ ಪ್ರಧಾನಮಂತ್ರಿ 41 ವರ್ಷಗಳ ನಂತರ ಭಾರತ ಪ್ರಧಾನಿಯೊಬ್ಬರು ಆಸ್ಟ್ರಿಯಾಕ್ಕೆ ಭೇಟಿ ನೀಡಿದರು. 1983ರಲ್ಲಿ ಇಂದಿರಾ ಗಾಂಧಿಯವರು ಭೇಟಿ ನೀಡಿದಾಗಿದ್ದು ಲಾಸ್ಟ್ ಆಗಿತ್ತು. 1983ರಲ್ಲಿ ಫಸ್ಟ್ ಟೈಮ್ ನೀಡಿದ್ದು ಇಂದಿರಾ ಗಾಂಧಿಯವರು. ಇಂದಿರಾ ಗಾಂಧಿ ನೀಡಿದ ಈ ಒಂದು ದೇಶಕ್ಕೆ ಭೇಟಿ ನೀಡದಾದ ಮೇಲೆ 41 ವರ್ಷಗಳ ನಂತರ ಪ್ರಧಾನಮಂತ್ರಿ ಯಾರಾದ್ರೆ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ? ಆಸ್ಟ್ರಿಯಾಕ್ಕೆ ಹೋಗಿದ್ದಾರೆ. ಆಸ್ಟ್ರಿಯಾಕ್ಕೆ ಭೇಟಿ ನೀಡಿದ 3ನೇ ಭಾರತೀಯ ಪ್ರಧಾನಿ ಎನಿಸಿಕೊಂಡಿದ್ದಾರೆ. ಇವರು 3ನೇದವರು. ಆಸ್ಟ್ರಿಯಾದ ಅಧ್ಯಕ್ಷ ಅಲೆಕ್ಸಾಂಡರ್ ವ್ಯಾನ್ ಡೆರ್ ಬೆಲನ್ ಅವರು ಭೇಟಿಯಾದರು. ಆಸ್ಟ್ರಿಯಾದ ಅಧ್ಯಕ್ಷ ಯಾರಿದ್ದಾರೆ? ಇಟ್ ಇಸ್ ನಾಟ್ ರಿಕ್ವೈರ್ಡ್, ಬಟ್ ಯು ಹ್ಯಾವ್ ಟು ರಿಮೆಂಬರ್ ಆಸ್ಟ್ರಿಯಾಕ್ಕೆ ಭೇಟಿ ನೀಡಿದ 3ನೇ ಪ್ರಧಾನಿ, 41 ವರ್ಷಗಳ ನಂತರ ಭೇಟಿಯಾಗಿದ್ದ 2ನೇ ಪ್ರಧಾನಿ ನರೇಂದ್ರ ಮೋದಿ. ಆಮೇಲೆ ಮೊದಲ ಬಾರಿಗೆ ಆಸ್ಟ್ರಿಯಾಗೆ ಭೇಟಿ ನೀಡಿದ ಭಾರತ ಪ್ರಧಾನಮಂತ್ರಿ ಆದರೆ ಇಂದಿರಾ ಗಾಂಧಿ ಅಂತ ನಾವು ಹೇಳ್ತೀವಿ. ವಿಯೆನಾದಲ್ಲಿ ನಡೆದ ಮೊದಲ ಉನ್ನತ ಮಟ್ಟದ ಭಾರತೀಯ ಆಸ್ಟ್ರಿಯಾ ಬಿಸಿನೆಸ್ ಫೋರಂ ಸಭೆಯನ್ನ ಇಬ್ಬರು ನಾಯಕರು ಸ್ವಾಗತಿಸಿದರು. ಭದ್ರತಾ ಮಂಡಳಿ ಸೇರಿದಂತೆ ವಿಶ್ವಸಂಸ್ಥೆಯಲ್ಲಿ ಸಮಗ್ರ ಸುಧಾರಣೆಗೆ ಅವರು ಕರೆ ನೀಡಿದರು. ರಿಫಾರ್ಮ್ ಇನ್ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಮತ್ತು ಯುನೈಟೆಡ್ ನೇಷನ್ ಅಲ್ಲಿ
ಅಲ್ಲಿ ಒಂದು ರಿಫಾರ್ಮ್ ಮಾಡೋಗೋಸ್ಕರ ಯಾವ ಥರ ರಿಫಾರ್ಮ್ಗೋಸ್ಕರ ಎರಡೂ ದೇಶಗಳು ಮ್ಯೂಚುವಲ್ ಆಗಿ ಅಲ್ಲಿ ಸಹಕಾರ ಮಾಡಬಹುದು ಅನ್ನೋದನ್ನ ಡಿಸ್ಕಷನ್ ಮಾಡಿದರೆ 2027-28ಕ್ಕೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಖಾಯಂ ಸದಸ್ಯನಾಗುವ ಆಸ್ಟ್ರಿಯಾದ ಪ್ರಯತ್ನಕ್ಕೆ ಭಾರತ ತನ್ನ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಆಸ್ಟ್ರಿಯಾನ ಕೂಡ ನಾನು ಖಾಯಂ ಸದಸ್ಯತ್ವನ ಬೇಕು ಅಂತಕ್ಕಂಥ ಕೇಳ್ತಾ ಇದೆ. ಆಸ್ಟ್ರಿಯಾ ಸೌರ ಒಕ್ಕೂಟಕ್ಕೆ ಸೇರಲು ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ, ಆಹ್ವಾನ ಕೂಡ ನೀಡಿದ್ದಾರೆ. ಆಸ್ಟ್ರಿಯಾ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಒಂದು ದಕ್ಷಿಣ ಮಧ್ಯ ಯುರೋಪ್ನಲ್ಲಿ ಭೂ ಆವೃತ ದೇಶವಾಗಿದೆ. ಯುರೋಪಿಯನ್ ಒಕ್ಕೂಟದ ಒಂದು ಸದಸ್ಯ ರಾಷ್ಟ್ರ. ಇದನ್ನು ಕೂಡ ಇದರ ರಾಜಧಾನಿ ಯಾವುದಂದ್ರೆ ವಿಯೆನಾ ಇದೆ ಮತ್ತು ಇದರ ಕರೆನ್ಸಿ ಯಾವುದಂದ್ರೆ ಯೂರೋ. ಇಂಪಾರ್ಟೆಂಟ್ ಎಲ್ಲ ಇನ್ಫಾರ್ಮೇಶನ್ ನೀವು. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪೆಂಚ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಹಾರಾಷ್ಟ್ರ ಇಸ್ ದ ರೈಟ್ ಆನ್ಸರ್. ನೋಡಿ, ಮಹಾರಾಷ್ಟ್ರದ ಪೆಂಚ್ ಟೈಗರ್ ರಿಸರ್ವ್ ಇತ್ತೀಚೆಗೆ ಹೊಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಟೈಗರ್ ರಿಸರ್ವ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯವಸ್ಥೆಯನ್ನು ಮಾಡಿದರೆ ಅಳವಡಿಕೆ ಮಾಡಿದ್ದಾರೆ. ಸೊ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯವಸ್ಥೆ ಅಳವಡಿಸಿಕೊಂಡಿರೋ ಉದ್ದೇಶವು ಕಾಡ್ಗಿಚ್ಚುಗಳನ್ನು ಮೊದಲೇ ಕಂಡು ಹಿಡಿಯುವ ಒಂದು ಉದ್ದೇಶವಾಗಿದೆ. ಆಯ್ತಾ, ಫಾರೆಸ್ಟ್ ಫೈರ್ ಏನಾಗುತ್ತೆ, ಸೊ ಆ ಫಾರೆಸ್ಟ್ ಫೈರ್ ಅನ್ನ ಡಿಟೆಕ್ಟ್ ಮಾಡೋಕ್ಕೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯವಸ್ಥೆಯನ್ನು ಅಳವಡಿಕೆ ಮಾಡಿದ್ದಾರೆ. ಪೆಂಚ್ ಟೈಗರ್ ರಿಸರ್ವ್ ಇತ್ತೀಚೆಗೆ ಸೈಕಲ್ ಸಫಾರಿಯನ್ನು ಪರಿಚಯಿಸಿತು. ಪ್ರವಾಸಿಗರಿಗೆ ಸೈಕಲ್ಗಳಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಲು ಇದು ಅನುವು ಮಾಡಿಕೊಡುತ್ತದೆ. ಒಂದು ಸೈಕಲ್ ಸವಾರಿ ಕೂಡ ಇತ್ತೀಚೆಗೆ ನಡೆದಿದೆ ಇದರಲ್ಲಿ. ಇನ್ನು ಭಾರತ ಹುಲಿ ಮೀಸಲುಗಳ ಬಗ್ಗೆ ಮಾತಾಡ್ತಾ ಬಂದಾಗ ಭಾರತದಲ್ಲಿ ಹುಲಿ ಮೀಸಲುಗಳನ್ನ 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಭಾಗವಾಗಿ ಸ್ಥಾಪಿಸಲಾಯಿತು ಮತ್ತು ಇವುಗಳನ್ನು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ನಿರ್ವಹಿಸುತ್ತದೆ. ಇದು ಇಂಪಾರ್ಟೆಂಟ್. ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶಗಳನ್ನ, ಹುಲಿ ಮೀಸಲು ಪ್ರದೇಶಗಳನ್ನ ಯಾರು ಒಂದು ಅದನ್ನ ನಿರ್ವಹಣೆ ಮಾಡ್ತಾರೆ ಅಂದ್ರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ. ಭಾರತ ಮೊದಲ ಟೈಗರ್ ರಿಸರ್ವ್ ಯಾವ್ದಾರ ಬಂಡೀಪುರ್ ಅಂತಕ್ಕಂಥದ್ದು 2007ರಲ್ಲಿ ಸ್ಥಾಪನೆ ಆಯಿತು. ಪ್ರಸ್ತುತ ಭಾರತದಲ್ಲಿ 55 ಟೈಗರ್ ರಿಸರ್ವ್ಗಳಿವೆ. 55 ಇದಾವೆ ನೋಡಿ. ಸ್ವಲ್ಪ ಬಂಡೀಪುರ್ ಅನ್ನೋದು ಸ್ವಲ್ಪ ಏನ್ ಮಾಡಿ ಅಂದ್ರೆ ಇದು ಕ್ರಾಸ್ ವೆರಿಫೈ ಮಾಡಿ. ಆಯ್ತಾ, 55 ಟೈಗರ್ ರಿಸರ್ವ್ಗಳಿವೆ. ಹೊಸದಾಗಿ ರಚಿಸಲಾದ ಹುಲಿ ಮೀಸಲುಗಳು ಯಾವಿದಾವೆ ಇಂಪಾರ್ಟೆಂಟ್ ಇದೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ, ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಕೇಳಬಹುದು. ರಾಮಗಢ ವಿಷಧಾರಿ ಇದು 2022ರಲ್ಲಿ ಹುಲಿ ಮೀಸಲು ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ಇದು ರಾಜಸ್ಥಾನದಲ್ಲಿದೆ. ಇನ್ನು ರಾಣಿಪುರ ಅಂತಕ್ಕಂಥದ್ದು 2022ರಲ್ಲಿ ಘೋಷಣೆ ಮಾಡಿದರೆ, ಇದು ಉತ್ತರ ಪ್ರದೇಶದಲ್ಲಿದೆ. ಇನ್ನು ಉರಂಗಾಣ್ ದುರ್ಗಾವತಿ 2023ರಲ್ಲಿ ಘೋಷಣೆ ಮಾಡಿದರೆ, ಇದು ಮಧ್ಯಪ್ರದೇಶ. ಇನ್ನು ಧೋಲ್ಪುರ್ ಕರೌಲಿ ಅಂತಕ್ಕಂಥದ್ದು 2023ರಲ್ಲಿ ಘೋಷಣೆ ಮಾಡಿದರೆ, ಇದು ರಾಜಸ್ಥಾನ. ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಬಿಕಾಸ್ ಯಾಕಂದ್ರೆ ಈ ಒಂದು ನ್ಯಾಷನಲ್ ಟೈಗರ್ ರಿಸರ್ವ್ಗಳು ಏನಿದೆ ಅವುಗಳನ್ನ ನಿರ್ವಹಣೆ ಮಾಡೋ ಜವಾಬ್ದಾರಿ ಇದೇ ಒಂದು ಸಂಸ್ಥೆದಿದೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಇಟ್ ಇಸ್ ಒನ್ ಆಫ್ ದಿ ಸ್ಟ್ಯಾಟ್ಯುಟರಿ ಆರ್ಗನೈಸೇಷನ್. ಇಟ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಆರ್ ಇಟ್ ಇಸ್ ನಾಟ್ ಎ ಎಕ್ಸ್ಟ್ರಾ ಜುಡಿಷಿಯಲ್ ಬಾಡಿ, ಇಟ್ ಇಸ್ ನಾಟ್ ಎ ಎಕ್ಸಿಕ್ಯೂಟಿವ್ ಬಾಡಿ. ಇದು ಏನಂದ್ರೆ ಒಂದು ಶಾಸನಬದ್ಧ ಸಂಸ್ಥೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಏನ್ ಮಾಡಲಾಗಿದೆ, ಇದನ್ನ ಸ್ಥಾಪನೆ ಮಾಡಲಾಗಿದೆ. ಟೈಗರ್ ಟಾಸ್ಕ್ ಫೋರ್ಸ್ನ ಒಂದು ಶಿಫಾರಸಿನ ಮೇರೆಗೆ ಇದನ್ನ 2005ರಲ್ಲಿ ಸ್ಥಾಪಿಸಲಾಯಿತು, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. NTSU ಪ್ರತಿ 4 ವರ್ಷಗಳಿಗೊಮ್ಮೆ ಹುಲಿ ಗಣತಿಯನ್ನು ಮಾಡುತ್ತದೆ. ಇದು ಈಗಾಗಲೇ ನಿಮ್ಗೆ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಇದರ ಅಧ್ಯಕ್ಷರಾದರೆ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರು ಯಾರಿರ್ತಾರ ಇದರ ಅಧ್ಯಕ್ಷರಾಗಿರ್ತಾರ. ಪ್ರಸ್ತುತವಾಗಿ ಭೂಪೇಂದ್ರ ಯಾದವ್ ಅಂತಿದ್ದಾರೆ. ನೆಕ್ಸ್ಟ್ ನೋಡಿ ಏನಿದೆ, ಒನ್ಲೈನ್ಸ್ ಇದೆ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಜೇಮ್ಸ್ ಆಂಡರ್ಸನ್ ಯಾವ ದೇಶದವರು ಅಂತ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಂಗ್ಲೆಂಡ್. ಸ್ಟಾರ್ಟ್ಅಪ್ಗಳಿಗೆ ಅಗ್ರಿಶೋರ್ ನಿಧಿಯನ್ನ ಸ್ಥಾಪಿಸಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಬಾರ್ಡ್. ಇಂಪಾರ್ಟೆಂಟ್. ಇತ್ತೀಚೆಗೆ ಅಮಾನತ್ ಎಂಬ ಹೆಸರಿನ ಕಾರ್ಯಾಚರಣೆ ನಡೆಸಿದ ಪಡೆ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರೈಲ್ವೆ ರಕ್ಷಣಾ ಪಡೆ. ರಾಣಿಪುರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉತ್ತರ ಪ್ರದೇಶ್. ಇತ್ತೀಚೆಗೆ ಫ್ರಾನ್ಸ್ನ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ನೈಟ್ ಆಫ್ ದಿ ರಿಲಿಜನ್ ಆಫ್ ಆನರ್ ಅನ್ನು ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರೋಶ್ನಿ ನಾಡರ್ ಮಲ್ಹೋತ್ರಾ ಇಸ್ ದ ರೈಟ್ ಆನ್ಸರ್. ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಟೇಕ್ ಕೇರ್.